Hello friends, good afternoon. Good afternoon to all of you. We are continuing yesterday's class. Yesterday we had dealt very clearly the concept of reported speech. What reported speech is and why we need reported speech. Of course, we have our exams. We should be thorough with reported speech, keeping our PUC second year board exams in view, accepted. But to improve your overall English ability, to improve your presentation skills, to improve your hold on language, it is very important that you develop to write sentences without errors. So for that reason, reported speech is very important. I hope all of you have got your workbooks with you. The workbook is well drafted. PUC second year English workbook. It is well drafted, and in this workbook we have all the fundamentals required to answer the questions of reported speech. Based on the introduction what I gave you yesterday, today I want you to keep your workbook open. So once your workbook is there with you, we can go according to the sentences given in the workbook, formulas, structures, because it is well drafted, keeping the second year PUC students in view. So to start with, I am starting with the first example which is there in the workbook. Okay, so if you have your workbooks, very good. If you do not have your workbooks, please write down. Please observe here what we have done. When you look at the sentence given, the question, Rekha said, I have had my breakfast. This is the sentence. If I ask you, in which tense is this? Don't answer that it is in past tense. Okay, this is not in past. This is in past perfect. Okay, I will come to that point. ಸ್ನೇಹಿತರೆ, ನಿಮ್ಮ ವರ್ಕ್ಬುಕ್ PUC ಸೆಕೆಂಡ್ ಇಯರ್ ವರ್ಕ್ಬುಕ್ ಏನಿದೆ, ಇದು ನೀವು ಇಟ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ನಿಮ್ಮ ವರ್ಕ್ಬುಕ್ ಪ್ರಕಾರ ನಾವು ಸಾಲ್ವ್ ಮಾಡೋದೇ ಆದರೆ ನಿಮಗೆ ಸಾಕಷ್ಟು ಉದಾಹರಣೆಗಳು, ವ್ಯಾಕರಣದ ಸೂತ್ರಗಳು, ಸರ್ವನಾಮಗಳ ಬದಲಾವಣೆ, ಕ್ರಿಯಾಪದಗಳ ಬದಲಾವಣೆ, ಕ್ರಿಯಾ ವಿಶೇಷಣೆಗಳ ಬದಲಾವಣೆ, ಸಮಯದ ಕ್ರಿಯಾ ವಿಶೇಷಣೆ, ಸ್ಥಳದ ಕ್ರಿಯಾ ವಿಶೇಷಣೆ, ಇವೆಲ್ಲ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯೊಂದಿಗೆ PUC ಬೋರ್ಡ್ ಈ ವರ್ಕ್ಬುಕ್ನೇನು ರಚನೆ ಮಾಡಿದೆ. ಇದು ಭಾಳ ಸೂಕ್ತವಾದ ವರ್ಕ್ಬುಕ್. ಇದು ಈ ವರ್ಕ್ಬುಕ್ನ ನೀವು ಇಟ್ಕೊಳ್ಳೋದೇ ಆದರೆ, ಪಾಠ ನಡಿಬೇಕಾದ್ರೆ ಈ ವರ್ಕ್ಬುಕ್ನ ನೀವು ಸಾಲ್ವ್ ಮಾಡೋದೇ ಆದರೆ ರಿಪೋರ್ಟೆಡ್ ಸ್ಪೀಚ್ ನಿಮಗೆ ಭಾಳ ಸುಲಭ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ನಾವು ಕಲಿಯೋದು ಬರೀ 5 ಮಾರ್ಕ್ಗೆ ಹೌದು. ರಿಪೋರ್ಟೆಡ್ ಸ್ಪೀಚ್ ನೀವು ಪರ್ಫೆಕ್ಟಾಗಿ ಸಾಲ್ವ್ ಮಾಡಿದ್ರೆ 5 ಔಟ್ ಆಫ್ 5 ಬರುತ್ತೆ. ಆದರೆ ಅದೊಂದೇ ಉದ್ದೇಶ ಅಲ್ಲ. ನಿಮ್ಮ ಸಂಪೂರ್ಣ ಆಂಗ್ಲ ಭಾಷೆದ ಒಂದು ಹಿಡಿತ ಬೆಳೆಸ್ಕೊಳ್ಳೋದಕ್ಕೆ, ಇಂಗ್ಲೀಷ್ ಭಾಷೆ ಮೇಲೆ ನಿಮ್ಮ ಹತೋಟಿನ ಸ್ಥಾಪಿಸೋದಕ್ಕೆ, ಇಂಗ್ಲೀಷ್ ವಾಕ್ಯಗಳನ್ನ ಬರಿಬೇಕಾದ್ರೆ ತಪ್ಪುಗಳಿಲ್ಲದ ಹಾಗೆ ನೀವು ವಾಕ್ಯಗಳನ್ನ ರಚನೆ ಮಾಡೋದು, ಈ ಪ್ರತಿಯೊಂದು ವ್ಯಾಕರಣದ ಅಂಶವೂ ನೀವು ಇಲ್ಲಿ ಕಲಿಯೋದಕ್ಕೆ ಇದು ನಿಮ್ಮ ಕೊನೆಯ ಅವಕಾಶ ಅಂತ ನಾವು ಭಾವಿಸ್ಬೋದು. ದಿಸ್ ಈಸ್ ಯುವರ್ ಲಾಸ್ಟ್ ಆಪರ್ಚುನಿಟಿ. ಹಾಗಾಗಿ ಇದನ್ನು ನೀವು ಅತಿ ಗಂಭೀರವಾಗಿ ಸೂಚಿಸಿ ಭಾಳ ಸೀರಿಯಸ್ ಆಗಿ ತಗೊಂಡು ನೀವು ಈ ಚಾಪ್ಟರ್ನ ಕಲಿಬೇಕಾಗುತ್ತೆ. ಭದ್ರಾ ಕಾಲೇಜಿನ ಆಡಳಿತ ಮಂಡಳಿ ಬಹಳ ಸೀರಿಯಸ್ ಆಗಿ, ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಭದ್ರಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ಬರಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ತೀರ್ಮಾನ ಮಾಡಿ ನಮಗೆ ಸಾಕಷ್ಟು ವಿಷಯಗಳನ್ನ ಹೇಳಿ ಯಾವ ಥರ ಈ ವಿಷಯಗಳನ್ನ ತಮ್ಮ ಮುಂದೆ ಮಂಡಿಸಬೇಕು ಅನ್ನೋದು ನಮಗೆ ಹೇಳಿದ್ದಾರೆ. ಸೊ ಕಾಲೇಜ್ ಆಡಳಿತ ಮಂಡಳಿ ತಗೊತಾ ಇರುವಂಥ ಈ ಶ್ರಮಕ್ಕೆ ತಾವು ಸೂಕ್ತವಾಗಿ ರಿಯಾಕ್ಟ್ ಮಾಡಿ ಈ ವಿಷಯನ ಕಲಿಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಓಕೆ,
ಇವತ್ತು ಪಾಠ ಪ್ರಾರಂಭ ಮಾಡ್ತಾ ಇದ್ವಿ. ನಿಮ್ಮ ವರ್ಕ್ ಬುಕ್ ಪ್ರಕಾರ ಪ್ರಾರಂಭ ಮಾಡ್ತಾ ಇದ್ವಿ. ವರ್ಕ್ ಬುಕ್ಕಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನುವ ಚಾಪ್ಟರ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನೋ ಚಾಪ್ಟರ್ ಇದೆ. ಆ ಚಾಪ್ಟರ್ನ ನೀವು ತಗೋಬೇಕು. ಆ ಚಾಪ್ಟರಲ್ಲಿ ಹೇಗಿದೆ ಅನ್ನೋದ್ರ ಪ್ರಕಾರ ನಾವು ಹೋಗ್ತಾ ಇದ್ವಿ. ದಯವಿಟ್ಟು ಅಬ್ಸರ್ವ್ ಮಾಡಿ. ಇವರು ಸ್ಪೀಕರ್, ರೇಖಾ ಈಸ್ ದಿ ಸ್ಪೀಕರ್. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಸ್ಪೀಕರ್. ರೇಖಾ ಸೆಡ್. ಇದು ರಿಪೋರ್ಟಿಂಗ್ ವರ್ಬ್ ಡೈರೆಕ್ಟ್ ಸ್ಪೀಚಲ್ಲಿ ಏನಂತ ಹೇಳಿದ್ರು? ಐ. ಇದು ಪ್ರೊನೌನ್, ಸರ್ವನಾಮ. ಹ್ಯಾವ್, ಹ್ಯಾಡ್. ಇದು ಹ್ಯಾವ್ ಬಂದ್ಬಿಟ್ಟು ಪ್ರೆಸೆಂಟ್, ಹ್ಯಾಡ್ ಬಂದ್ಬಿಟ್ಟು V3. ಮೈ ಬ್ರೇಕ್ಫಾಸ್ಟ್. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಮತ್ತೆ ಪ್ರೊನೌನ್. ಇದು ಫಸ್ಟ್ ಪರ್ಸನ್ನೇ, ಇದು ಫಸ್ಟ್ ಪರ್ಸನ್. ಸೊ ನಿನ್ನೆ ನಾವು ಕಲ್ತಿರೋ ಪ್ರಕಾರ ಐ ಚೇಂಜಸ್ ಟು ಹಿ, ಐ ಚೇಂಜಸ್ ಟು ಶಿ, ಮೈ ಚೇಂಜಸ್ ಟು ಹಿಸ್, ಮೈ ಚೇಂಜಸ್ ಟು ಹರ್. ಸೊ ನೀವು ರಿಪೋರ್ಟೆಡ್ ಸ್ಪೀಚ್ಗೆ ಬಂದಾಗ ಫಸ್ಟ್ ನೀವೇನು ಮಾಡ್ತೀರಾ? ಈ ಇನ್ವರ್ಟೆಡ್ ಕಾಮರ್ಸ್ನ ತೆಗಿತೀರಾ. ಯು ವಿಲ್ ಹ್ಯಾವ್ ಟು ಎಲಿಮಿನೇಟ್ ದಿ ಇನ್ವರ್ಟೆಡ್ ಕಾಮರ್ಸ್. ಡೋಂಟ್ ಯೂಸ್ ದಿ ಇನ್ವರ್ಟೆಡ್ ಕಾಮರ್ಸ್. ಹಾಗಾಗಿ ಸ್ಟಾರ್ಟಿಂಗ್ ನಾವೇನು ಮಾಡ್ತೀವಿ? ಸ್ಪೀಕರ್ನ ಹಾಗೆ ತಗೊತೀವಿ, ರೇಖಾ. ಸೆಡ್ ಆಸ್ ಇಟ್ ಈಸ್ ತಗೊಂಡಿದ್ವಿ, ರೇಖಾ ಸೆಡ್. ಈ ಇನ್ವರ್ಟೆಡ್ ಕಾಮರ್ಸ್ ತೆಗೆದು ಒಂದು ರಿಲೇಟಿವ್ ಕ್ಲಾಸ್ ಹಾಕ್ತೀವಿ, ಅದು ದಟ್ ಈಸ್ ನೋನ್ ಆಸ್ ಎ ರಿಲೇಟಿವ್ ಕ್ಲಾಸ್. ಕ್ಲಾಸ್ ಅಂದರೆ ಏನು? ಒಂದು ಸಣ್ಣ ವಾಕ್ಯ. ಇಟ್ ಈಸ್ ಎ ಸ್ಮಾಲ್ ಸೆಂಟೆನ್ಸ್. ರೇಖಾ ಸೆಡ್, ಇಲ್ಲಿಗೆ ಒಂದು ಸೆಂಟೆನ್ಸ್ ಮುಗೀತು. ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಇದೆ, ಇಲ್ಲಿ ವರ್ಬ್ ಇದೆ. ಏನಂತ ಹೇಳಿದರು? ದಟ್. ಐ ಏನಾಯಿತು? ಶಿ. ಹ್ಯಾವ್ ಏನಾಯಿತು? ಹ್ಯಾಡ್. ಹ್ಯಾಡ್ ಬದಲು ನೀವು ಹ್ಯಾಡ್ ಅಂತ ಬರೆದ್ರು ಏನು ತಪ್ಪಿಲ್ಲ. ಇಲ್ಲಿ ಶಿ ಹ್ಯಾಡ್ ಹರ್ ಬ್ರೇಕ್ಫಾಸ್ಟ್ ಅಂತ ಹಾಕಿದ್ರು ಇಟ್ ಈಸ್ ನಾಟ್ ಎನ್ ಎರರ್. ಇಟ್ ಈಸ್ ನಾಟ್ ಎನ್ ಎರರ್. ಬಟ್ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಐ ಹ್ಯಾವ್ ಹ್ಯಾಡ್ ಅಂತ ಹೇಳಿದರೆ ಈಗ ತಾನೇ ಆಗಿದೆ. ಈಗ ನಾನು ಕ್ಲಾಸ್ ಈಗ ತಾನೇ ಪ್ರಾರಂಭ ಮಾಡಿದ್ದೀನಿ. ಏನಂತ ಹೇಳಬೇಕು? ವಾಟ್ ಶುಡ್ ಐ ಟೆಲ್? ಐ ಶುಡ್ ಟೆಲ್ ಐ ಹ್ಯಾವ್ ಸ್ಟಾರ್ಟೆಡ್ ದಿ ಕ್ಲಾಸ್. ಐ ಹ್ಯಾವ್ ಬಿಗನ್ ದಿ ಕ್ಲಾಸ್. ಐ ಹ್ಯಾವ್ ಕಮೆನ್ಸ್ಡ್ ದಿ ಕ್ಲಾಸ್. ಬಿಕಾಸ್ ಜಸ್ಟ್ ನೌ, ಅಲ್ಲಿ ಜಸ್ಟ್ ನೌ ಅಗತ್ಯ ಇಲ್ಲ. ಗೊತ್ತಾಯ್ತಾ? ಸೊ ಐ ಹ್ಯಾವ್ ಬಿಗನ್ ದಿ ಕ್ಲಾಸ್, ಐ ಹ್ಯಾವ್ ಸ್ಟಾರ್ಟೆಡ್ ದಿ ಕ್ಲಾಸ್ ಅಂದರೆ ಈಗ ತಾನೇ. ಸೊ ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದು ಇದು ಒಂದು ಟೆನ್ಸ್. ಓಕೆ. ಸೊ ಇಲ್ಲಿ ಐ ಹ್ಯಾವ್ ಹ್ಯಾಡ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಏನಾಗುತ್ತೆ? ಪಾಸ್ಟ್ ಪರ್ಫೆಕ್ಟ್ಗೆ ಬದಲಾಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಸಿಂಪಲ್ ಚೇಂಜಸ್ ಟು ಪಾಸ್ಟ್ ಸಿಂಪಲ್. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಸ್. ಈ ಫಾರ್ಮುಲಾಸ್ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಚೇಂಜಸ್ ಟು ಪಾಸ್ಟ್ ಅಂತ ಅಷ್ಟು ಮಾತ್ರ ಬೇಡ, ಪರ್ಟಿಕ್ಯುಲರ್ ಟೆನ್ಸ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಓಕೆ. ಸೊ ಇಲ್ಲಿ ಇದು ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್. ಇಲ್ಲಿ ಕನ್ಫ್ಯೂಷನ್ ಬೇಡ. ಗೊತ್ತಾಯ್ತಾ? ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ಕ್ರಿಯಾಪದದ ಮೂರನೇ ರೂಪನ ಉಪಯೋಗಿಸ್ತೀವಿ. ಐ ಹ್ಯಾವ್ ಸ್ಟಾರ್ಟೆಡ್ ದಿ ಕ್ಲಾಸ್. ಪಾಸ್ಟ್ ಟೆನ್ಸ್ ಅಲ್ಲ, ಅದು ಈಗ ತಾನೇ. ಇನ್ ದ ಸೇಮ್ ವೇ ರೇಖಾ ಸೆಡ್ ದಟ್. ಓಕೆ. ಸೊ ಐ ಏನಾಯಿತು? ಶಿ. ಹ್ಯಾವ್ ಏನಾಯಿತು? ಹ್ಯಾಡ್. ಹ್ಯಾಡನ್ನು ಹಾಕಿ ಈಟನ್ ಅವಳ. ಹರ್ ಬ್ರೇಕ್ಫಾಸ್ಟ್. ಗೊತ್ತಾಯ್ತಾ? ಸೊ ವಾಟ್ ಈಸ್ ದ ಸೇಮ್? ಬ್ರೇಕ್ಫಾಸ್ಟ್ ನೌನ್, ಏನು ಬದಲಾವಣೆ ಇಲ್ಲ, ಆಸ್ ಇಟ್ ಈಸ್ ಫಿಕ್ಸ್ಡ್. ಓಕೆ. ರೈಟ್ ಡೌನ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸ್ ಬರ್ಕೊಳ್ಳಿ. Okay, now I am going to the next sentence. Alok said,
we must save water. Alok said, we must save water. Okay, now this is one general truth which we all have to follow. Water has not to be wasted, water is not to be wasted, we all have to follow, it is accepted. So Alok said, we must, illi must ide. Must is a modal auxiliary. You must come on time tomorrow. You must come in time tomorrow. You must work hard. You must study well. You must practice. ಈ ಮಸ್ಟ್ ನಾವು ಉಪಯೋಗಿಸಿದಾಗ when we use must, what are we doing? We are laying emphasis. ಇದನ್ನು ನಾವು emphasis ಅಂತ ಕರಿತೀವಿ. emphasis ಅಂದರೆ ಏನು? ಅದನ್ನ ಕಂಪಲ್ಷನ್ ಆಗಿ ಹೇಳೋದು, ಖಂಡಿತವಾಗಿ ನೀವು ಮಾಡಬೇಕು ಅಂತ ಹೇಳೋದು. ನಾನು ನಿಮ್ಮ ಹತ್ರ ಸಾಲ ತಗೊಂಡ್ರೆ ನೀವೇನು ಹೇಳ್ತೀರಾ? ಯು ಮಸ್ಟ್ ರಿಟರ್ನ್ ಮೈ ಮನಿ ಆನ್ ಟೈಮ್ ವಿತ್ ಇಂಟ್ರೆಸ್ಟ್. ಸೊ ನೀವು ಎಂಫಸೈಸ್ ಮಾಡ್ತಾ ಇದ್ದೀರಾ. ಸೊ ಯಾವಾಗ ನಿಮಗೆ ಮಸ್ಟ್ ಅಂತ ಬರುತ್ತೋ ಅವಾಗ ನೀವು ರಿಪೋರ್ಟಿಂಗ್ ವರ್ಬ್ ಎಂಫಸೈಸ್ಡ್ ಅಂತ ಹಾಕಿ. ಓಕೆ, ಇವಾಗ ಡೋನಾ ಎಂಫಸೈಸ್ಡ್, ಗೊಂಜಾಲೋ ಎಂಫಸೈಸ್ಡ್. ಸಾಮಾನ್ಯವಾಗಿ ನಮಗೆ ಸನ್ನಿ ಮಾರ್ನಿಂಗ್ ಅನ್ನುವ ನಾಟಕದಿಂದ ನಮಗೆ ಈ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ಸೊ ಈ ಸನ್ನಿ ಮಾರ್ನಿಂಗ್ನಲ್ಲಿ ಯಾವಾಗ ಯಾರು ಡೈಲಾಗ್ನ ಹೇಳ್ತಾರೆ ಮಸ್ಟ್ ಅಂತ ಹೇಳಿದಾಗ ನೀವೇನು ಮಾಡಿ ಎಂಫಸೈಸ್ಡ್ ಅಂತ ಹೇಳಿ. ಸೊ ಅಲೋಕ್ ಎಂಫಸೈಸ್ಡ್, EMPHASISED. ಅಲೋಕ್ ಎಂಫಸೈಸ್ಡ್ ಏನು? ದ ನೀಡ್. ಏನು ಎಂಫಸೈಸ್ ಮಾಡಿದ್ರು? ಅವಶ್ಯಕತೆ. ಸೊ ನೀವು ಮಕ್ಕಿ ಬರಲ್ಲ, ಮೆಕ್ಯಾನಿಕಲ್ ಆಗಿ ನೀವು ಚೇಂಜ್ ಮಾಡೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ಯು ಕೆನಾಟ್ ಕನ್ವರ್ಟ್ ದಿ ಸೆಂಟೆನ್ಸ್ ಮೆಕ್ಯಾನಿಕಲಿ. ಸೊ ವಾಟ್ ಆರ್ ವಿ ಲರ್ನಿಂಗ್ ವೆನ್ ವಿ ಯೂಸ್? ಇದು ಅವಶ್ಯಕತೆ. ಸೊ ಅಲೋಕ್ ಎಂಫಸೈಸ್ಡ್ ದ ನೀಡ್. ನೀಡ್ ಅವಶ್ಯಕತೆ, ವಿ ನೀಡ್, ದ ನೀಡ್ ಟು ಸೇವ್ ವಾಟರ್. ಸೊ ವಿ ಮಸ್ಟ್ ಅಂತ ಹೇಳಿದ್ದೇನಾಯಿತು? ಈ ಮಸ್ಟ್ ಅಂತ ಏನಾಯಿತು? ಎಂಫಸೈಸ್ಡ್. ಸೊ ಇಲ್ಲಿ ಎಂಫಸೈಸ್ಡು ಆಗೋಯ್ತು, ದ ನೀಡು ಆಯಿತು. ಅದೇ ಥರ ಸೇವ್ ವಾಟರು, ಇಲ್ಲಿ ನೀಡ್ ಆಯಿತು, ಸೊ ಮಸ್ಟು ಬಂತು. ಸೊ ಒಟ್ಟಾರೆ ನೀವು ಇಲ್ಲಿ ವಾಕ್ಯದ ಅನುವಾದ, ಪದ ಅನುವಾದ ಅಲ್ಲ, ಅಲ್ಲಿ ಸಂಪೂರ್ಣವಾಗಿ ಅರ್ಥ ಅನುವಾದ. ಇಟ್ ಈಸ್ ನಾಟ್ ಜಸ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಕ್ರಿಪ್ಷನ್. ದ ಮೀನಿಂಗ್ ಶುಡ್ ಬಿ ಕೆಪ್ಟ್ ಇಂಟ್ಯಾಕ್ಟ್. ದ ಮೀನಿಂಗ್, what the speaker had in mind, that has to be represented in the right way. What the speaker has got in his mind, that has to be represented in the right way. So that is why we say reported speech is not mechanical transcription. So here when you are using must, we are emphasizing. So Alok emphasized. So emphasis, present simple changes to past simple, emphasized. What did he emphasize? The need. The need for what? To save water. Okay, write down. Alok emphasized the need to save water.
Next, Aniket said. Aniket said, can I go out to play? So this is a question. This is a question. So when you have a question, now no change. Aniket. So when you want some information, when I want some information from you, when I want to know that you know the information of something, ನಿಮಗೆ ಯಾವುದೋ ಒಂದು ವಸ್ತುವಿನ ಮಾಹಿತಿ ಗೊತ್ತಿದೆಯಾ ಇಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ನಾನು ಪ್ರಶ್ನೆ ಮಾಡಿದಾಗ ನೀವು ಸುಬ್ಬರಾಜು ಕ್ವೆಶ್ಚನ್ಡ್, ದ ಟೀಚರ್ ಕ್ವೆಶ್ಚನ್ಡ್ ಅಂತ ಉಪಯೋಗಿಸ್ಬೋದು. ಆದರೆ ಇಲ್ಲಿ ಪ್ರಶ್ನೆ ಅನ್ನೋದು ಅದಲ್ಲ, ಇದು ಅನುಮತಿ ಪಡೆಯಲು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋವಂಥ ಒಂದು ವಾಕ್ಯ. ಸೊ ಅನಿಕೇತ್ ಸೆಡ್ ಅಂತ ಇದೆ. ಸೊ ಅದಕ್ಕೆ ನೀವೇನು ಮಾಡಿ, ನೀವು ಬೇರೆಯವ್ರ ಹತ್ರ ಅನುಮತಿ ಪಡೆಯುವಾಗ ನೀವು ಆಸ್ಕ್ಡ್ ಅಂತ ಬಳಸಿ. ಯಾಕಂದರೆ ಅನುಮತಿ ಬೇಕು. ಅನಿಕೇತ್ ಆಸ್ಕ್ಡ್, ಇಲ್ಲಿ ಇಫ್ ಹಾಕಿ. ಜನರಲಿ ನಿನ್ನೆ ನಾನು ಹೇಳಿದೆ, ಕ್ವೆಶ್ಚನ್ಸ್ ಬಂದರೆ ನೀವು ಇಫ್ ಹಾಕಿ. ಯಾವಾಗ ಹಾಕಿ? ಆಫ್ಟರ್ ದಿ ರಿಪೋರ್ಟಿಂಗ್ ವರ್ಬ್. ಆಫ್ಟರ್ ದಿ ರಿಪೋರ್ಟಿಂಗ್ ವರ್ಬ್ ಪ್ಲೀಸ್ ಪುಟ್ ಇಫ್. ಅನಿಕೇತ್ ಆಸ್ಕ್ ಇಫ್. ಈ ಕ್ಯಾನ್ ಏನಾಯಿತು? ಇಲ್ಲಿಗೆ ಬಂತು. ಐ ಏನಾಯಿತು? ಹಿ. ನೀವು ಪ್ರಶ್ನೆ ಮಾಡಿದಾಗ ಗೊತ್ತಾಯ್ತಾ? ಇವಾಗ ಕ್ಯಾನ್ನ ನಾವು ಮತ್ತೆ ಏನು ಮಾಡ್ತೀವಿ? ಕುಡ್. ಈಗ ನಾನು ನಿಮಗೆ ಕ್ಯಾನ್ ಯು ಹೆಲ್ಪ್ ಮೀ ಅಂತ ಹೇಳ್ತೀನಿ. ನೀವು ಬೇರೆಯವ್ರಿಗೆ ಹೇಳಿದಾಗ ಸುಬ್ಬರಾಜು ಆಸ್ಕ್ಡ್, ಸುಬ್ಬರಾಜು ಆಸ್ಕ್ಡ್ ಇಫ್ ಐ ಕುಡ್ ಹೆಲ್ಪ್ ಹಿಮ್ ಆಗುತ್ತೆ. ಸೊ ಕ್ಯಾನ್ ಇರೋದೇನಾಗುತ್ತೆ? ಕುಡ್ ಆಗುತ್ತೆ. ಇಫ್ ಹಿ ಕುಡ್ ಗೋ ಔಟ್ ಟು ಪ್ಲೇ. ಗೊತ್ತಾಯ್ತಾ? ಸೊ ಕ್ಯಾನ್ ಗಾಟ್ ಚೇಂಜ್ಡ್ ಇನ್ ಟು ಕುಡ್. ಅನಿಕೇತ್ ಆಸ್ಕ್ if he could go out to play. Okay, write down. Okay, now I think you are able to understand some of the basic concepts. ಜನರಲಿ ನಮಗೆ ಸನ್ನಿ ಮಾರ್ನಿಂಗ್ ಮತ್ತು ಈ ಲೆಸನ್ಸ್ನಲ್ಲಿ ಏನಾಗುತ್ತೆ, ನಮಗೆ ಪ್ರಶ್ನೆಗಳು ಬರುತ್ತೆ. ನೋಡಿ, ವರ್ಕ್ಬುಕ್ಕಲ್ಲಿ ಯು ಕ್ಯಾನ್ ಕಾನ್ಸಂಟ್ರೇಟ್. ಮದರ್ ಸೆಡ್ ಟು ಹರ್ ಸನ್. The mother said to her son, where have you? ಗೊತ್ತಾಯ್ತಾ? Now this is in present perfect. This is in present perfect. So the whole sentence, the mother said to her son. ಗೊತ್ತಾಯ್ತಾ? ಈ ಇನ್ವರ್ಟೆಡ್ ಕಾಮಾಸ್ನಲ್ಲಿ ಇರೋದು ಮಾತ್ರ ಡೈರೆಕ್ಟ್ ಸ್ಪೀಚು. ಇನ್ವರ್ಟೆಡ್ ಕಾಮಾಸ್ನಲ್ಲಿ ಇರೋದು ಮಾತ್ರ ಡೈರೆಕ್ಟ್ ಸ್ಪೀಚು. ಇವಾಗ ರಿಪೋರ್ಟೆಡ್ ಸ್ಪೀಚಲ್ಲಿ ನೀವೇನು ಮಾಡ್ತೀರಾ? ಮದರ್ ಪ್ರಶ್ನೆ ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳಿದ್ದಾರೆ? ವಿಚಾರಿಸಿದ್ದಾರೆ. ಗೊತ್ತಾಯ್ತಾ? ವಿಚಾರಿಸಿದ್ದಾರೆ. ಸೊ ಅದನ್ನು ನಾವು ಹಾಕಬೇಕು. ಸೊ ಅಲ್ಲಿ
ನಿಮಗೆ ಸಿಂಪಲಾಗಿ ಹೇಳೋದಾದರೆ, ನಿಮಗೆ ಯಾವಾಗದು ನಿಮಗೆ ಆನ್ಸರ್ ಗೊತ್ತಿದೆಯಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಕ್ವೆಶ್ಚನ್, ಜನರಲ್ ಆಗಿ ನನಗೆ ಮಾಹಿತಿ ಬೇಕು ಅಂದಾಗ ನೀವು ಆಸ್ಕ್ಡ್ನ ಬಳಸ್ಬೋದು. ಸೊ ಹಾಗಾಗಿ ಇಲ್ಲಿ ನೀವೇನು ಹೇಳ್ತೀರಾ, ದ ಮದರ್ ಆಸ್ಕ್ಡ್ ಹರ್ ಸನ್. ನೋಡಿ, ದ ಮದರ್ ಆಸ್ಕ್ಡ್ ಹರ್ ಸನ್. ಇಲ್ಲಿ ಏನು ಪ್ರಾಬ್ಲಮ್ ಇದೆ? ದ ಮದರ್ ಸೆಡ್ ಟು ಹರ್ ಸನ್ ಏನಾಯಿತು? ದ ಮದರ್ ಆಸ್ಕ್ಡ್ ಹರ್ ಸನ್. ಇವಾಗ ಏನು ಮಾಡ್ತೀವಿ ಇಲ್ಲಿ? ಯು ಆರ್ ನಾಟ್ ಕನ್ಸ್ಟ್ರಕ್ಟಿಂಗ್ ಎ ಕ್ವೆಶ್ಚನ್ ಆಗಲ್ಲ ಇದು. ಬಟ್ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ವೇರ್ನ ಬಳಸ್ತಾ ಇದ್ದೀವಿ. ವೇರ್ ಹ್ಯಾಡ್ ಹೀ ಅಂತ ನೀವು ಬಳಸಿದ್ರೆ ಪ್ರಶ್ನೆ ಆಗುತ್ತೆ. ಆದರೆ ನಾವು ವೇರ್ ಹ್ಯಾಡ್ ಹೀ ಅಂತ ಬಳಸಬಾರ್ದು, ತಪ್ಪಾಗುತ್ತೆ. ಮತ್ತೇನು ಮಾಡಬೇಕು? ವೇರ್ ಹಿ ಹ್ಯಾಡ್. ವೇರ್ ಹಿ ಹ್ಯಾಡ್. ಗೊತ್ತಾಯ್ತಾ? ಹ್ಯಾವ್ ಏನಾಯಿತು? ಹ್ಯಾಡ್. ವೇರ್ ಹಿ ಹ್ಯಾಡ್ ಲೆಫ್ಟ್ ದ ಕೀಸ್. ಅಷ್ಟು. ದ ಮದರ್ ಆಸ್ಕ್ಡ್ ಹರ್ ಸನ್ ವೇರ್ ಹಿ ಹ್ಯಾಡ್. ವೇರ್ ಹಿ ಹ್ಯಾಡ್ ಲೆಫ್ಟ್ ದಿ ಕೀಸ್. ಯು ಗೆಟಿಂಗ್ ದಿ ಐಡಿಯಾ? ಸೊ ವಾಟ್ ಯು ಹ್ಯಾವ್ ಟು ಸಿ ಅಂತ ಹೇಳಿದ್ರೆ, ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್ನ ರಿಪೋರ್ಟೆಡ್ ಸ್ಪೀಚ್ಗೆ ಹಾಕಬೇಕಾದ್ರೆ ಇನ್ವರ್ಟೆಡ್ ಕಾಮಾಸ್ ಒಳಗಡೆ ಇರೋವಂತಹ ವಾಕ್ಯನ ನೀವು ಕರೆಕ್ಟಾಗಿ ಯಾವ ಟೆನ್ಸಲ್ಲಿದೆ ಅನ್ನೋದು ನೋಡಿ. ಇಲ್ಲಿ ಹ್ಯಾವ್ ಇರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟು ಪಾಸ್ಟ್ ಪರ್ಫೆಕ್ಟ್ಗೆ ಬದಲಾಗುತ್ತೆ. ಯಾಕಂದರೆ ಇಲ್ಲಿ ವರ್ಬ್ ಇದೆ ಲೆಫ್ಟ್ ಅನ್ನೋದು. ಲೆಫ್ಟ್ ಈಸ್ ದಿ V3 ಫಾರ್ಮ್ ಆಫ್ ಲೀವ್. ಲೀವ್. ಲೀವ್ ಅನ್ನೋದು V1, ಲೆಫ್ಟ್ ಈಸ್ V3. ಲೆಫ್ಟ್ ಈಸ್ V3 ಫಾರ್ಮ್ ಆಫ್ ಲೀವ್. ಕ್ಲಿಯರ್ ಆಯ್ತಾ? ಸೊ ವೇರ್ ಹ್ಯಾವ್ ಯು ಲೆಫ್ಟ್ ದಿ ಕೀಸ್? ದ ಮದರ್ ಆಸ್ಕ್ಡ್ ಹರ್ ಸನ್ ವೇರ್ ಹಿ ಹ್ಯಾಡ್ ಲೆಫ್ಟ್ ದಿ ಕೀಸ್. ರೈಟ್? ಪ್ಲೀಸ್ ರೈಟ್ ಡೌನ್. ಎಲ್ಲೆಲ್ಲಿ ಬದಲಾವಣೆ ಬರ್ತಾ ಇಲ್ಲ? ನೌನಲ್ಲಿ ಬದಲಾವಣೆ ಬರ್ತಾ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್ ಇದ್ರೆ, ವೆನ್ ಯು ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್, ದೆನ್ ಯು ಚೇಂಜ್ ಇಟ್ ಟು ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್. ಡೋಂಟ್ ಚೇಂಜ್ ದಿ ವರ್ಬ್ ಆಫ್ಟರ್ ಹ್ಯಾವ್ ಹ್ಯಾಸ್ ಹ್ಯಾಡ್. After have has had, whichever verb is there, keep it as it is, because it is already in V3. You have to change the reporting verb. Okay, and when you are changing the reporting verb, see that the inherent concept is safeguarded. Don't change the meaning of the sentence. Right? Go through it, and next we are going to the next sentence. Gagan said to the guest. Gagan. Gagan said to the guest, welcome, what a pleasant surprise. ಏನಂತ ಹೇಳಿದ್ರು? ಗಗನ್ said to the guest, welcome. What a pleasant surprise. Okay. So here we are learning one new thing. ನಮಗೊಂದು ಹೊಸ ವಿಷಯ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ PU ಬೋರ್ಡ್ನವರು. ಇಲ್ಲಿ ಎಕ್ಸ್ಕ್ಲೈಮ್ಡ್ ಅನ್ನೋವಂಥ ಪದದ ನಂತರ ವೆಲ್ಕಮ್ ಅನ್ನೋ ಪದದ ನಂತರ ಎಕ್ಸ್ಕ್ಲಮೇಷನ್ ಚಿಹ್ನೆ ಇದೆ. ಅದರ ಮೇಲೆ ನೀವು ಗಮನ ಇಟ್ಕೋಬೇಕು. ಪಂಚುಯೇಷನ್ ಮೇಲೆ ಗಮನ ಇರಲಿ. ಸೊ ಈ ಪಂಚುಯೇಷನ್ ಆಧಾರದ ಮೇಲೆ ನಾವು ಇದನ್ನು ಚೇಂಜ್ ಮಾಡ್ತೀವಿ. ಹೇಗೆ ಚೇಂಜ್ ಮಾಡ್ತೀವಿ? ಈ ವೆಲ್ಕಮ್ನ ನಾವು ಫಸ್ಟಿಗೆ ತಗೊತೀವಿ. ವೆಲ್ಕಮಿಂಗ್ ದ ಗೆಸ್ಟ್
ವೆಲ್ಕಮಿಂಗ್ ದ ಗೆಸ್ಟ್. ಗಗನ್ ಎಕ್ಸ್ಕ್ಲೇಮ್ಡ್. ಇದು ರಿಪೋರ್ಟಿಂಗ್ ವರ್ಬ್ ಆಯಿತು. ಗಗನ್ ಎಕ್ಸ್ಕ್ಲೇಮ್ಡ್. ಇವಾಗ ಏನಾಯಿತು? ವೆಲ್ಕಮಿಂಗ್ ದ ಗೆಸ್ಟ್, ಗಗನ್ ಎಕ್ಸ್ಕ್ಲೇಮ್ಡ್. ಒಂದು ಸೆಂಟೆನ್ಸ್ ಮುಗೀತು. ಇವಾಗ ಇನ್ನೊಂದು ಸೆಂಟೆನ್ಸ್ ಬರಿಬೇಕು. ಸೊ ಇನ್ನೊಂದು ಸೆಂಟೆನ್ಸ್ ಬರಿಬೇಕಾದ್ರೆ ನೀವು ಫುಲ್ ಸ್ಟಾಪ್ ಅಥವಾ ಕಮ ಹಾಕ್ತಾ ಇಲ್ಲ. ಅದ್ರ ಬದಲಾಗಿ ನೀವೊಂದು ರಿಲೇಟಿವ್ ಕ್ಲಾಸ್ನ ತಗೊತಾ ಇದ್ದೀರಾ, ರಿಲೇಟಿವ್ ಪ್ರೊನೌನ್ನ ತಗೊತಾ ಇದ್ದೀರಾ. ರಿಲೇಟಿವ್ ಕ್ಲಾಸ್ ಅಥವಾ ರಿಲೇಟಿವ್ ಪ್ರೊನೌನ್ ಯಾವುದದು? ದಟ್. ವೆಲ್ಕಮಿಂಗ್ ದಿ ಗೆಸ್ಟ್, ಗಗನ್ ಎಕ್ಸ್ಕ್ಲೇಮ್ಡ್ ದಟ್ ಇಟ್ ವಾಸ್. ಅಲ್ಲೇನಂತ ಇದೆ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ನ. ಇಟ್ ವಾಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ದಟ್ಸ್ ಆಲ್. ವೆಲ್ಕಮಿಂಗ್ ದಿ ಗೆಸ್ಟ್, ಗಗನ್ ಎಕ್ಸ್ಕ್ಲೇಮ್ಡ್. ಎಕ್ಸ್ಕ್ಲೇಮ್ಡ್ ಅಂದರೆ ಏನು? ಭಾಳ ಆಶ್ಚರ್ಯದಿಂದ ಹೇಳೋದು. ಎಕ್ಸ್ಕ್ಲೇಮ್ಡ್ ಮೀನ್ಸ್ ಟು ಟೆಲ್ ವಿತ್ ಲಾಟ್ ಆಫ್ ಎಕ್ಸ್ಕ್ಲಮೇಷನ್. ಆಶ್ಚರ್ಯದಿಂದ, ಸಂತೋಷದಿಂದ. ಗೊತ್ತಾಯ್ತಾ? ಯಾಕಂದರೆ ಇಲ್ಲಿ ಆಶ್ಚರ್ಯಕರ ಚಿಹ್ನೆ ಇರೋದ್ರಿಂದ ನಾವು ಯಾವುದು ಉಪಯೋಗಿಸ್ತೀವಿ? ಎಕ್ಸ್ಕ್ಲೇಮ್ಡ್ ಅನ್ನೋದು ಉಪಯೋಗಿಸ್ತೀವಿ. ಸೊ ಇಲ್ಲಿ ಈ ಎಕ್ಸ್ಕ್ಲೇಮ್ಡ್ ಏನಾಯಿತು? ಈ ಎಕ್ಸ್ಕ್ಲೇಮ್ಡ್ ಅನ್ನೋದು ರಿಪೋರ್ಟಿಂಗ್ ವರ್ಬ್ ಆಯಿತು. ಈ ರಿಪೋರ್ಟಿಂಗ್ ವರ್ಬ್ಗೆ 1 ಮಾರ್ಕ್ ಇದೆ. ಯು ಗಾಟ್ 1 ಮಾರ್ಕ್ ಫಾರ್ ದಿ ರಿಪೋರ್ಟಿಂಗ್ ವರ್ಬ್. ಸೊ ನೀವು ಅಬ್ಸರ್ವ್ ಮಾಡಿ, ಯಾವಾಗ ನಿಮಗೆ ಈ ಥರ ಆಶ್ಚರ್ಯಕರ ಚಿಹ್ನೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಇದ್ದಾಗ ಯು ವಿಲ್ ಹ್ಯಾವ್ ಟು ಯೂಸ್ ದಿ ವರ್ಡ್ ಎಕ್ಸ್ಕ್ಲೇಮ್ಡ್. ನೆಕ್ಸ್ಟ್, so what you have to do while you are practicing, you have to practice keeping the workbook in view. ವರ್ಕ್ಬುಕ್ನ ನೀವು ಇಟ್ಕೊಂಡು 1 ಸಲ 2 ಸಲ 3 ಸಲ ವಿತೌಟ್ ಟೀಚರ್ ಸಪೋರ್ಟ್ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂದರೆ ಪ್ರಯತ್ನ ಮಾಡಿ, ಆಗುತ್ತೆ. ಅಲ್ಲಿ ನಿಮಗೆ ಯಾವ ಥರ ವರ್ಕ್ಬುಕ್ ಇದೆ ಅದ್ರ ಪ್ರಕಾರ ಹೋಗಿ. ಅಲ್ಲೊಂದು ಅಮೇರಿಕನ್ ಆ್ಯಂಡ್ ಸ್ವಾಮಿ ರಾಮತೀರ್ಥ ಅನ್ನುವುದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ನಿಮಗೊಂದು ಪ್ಯಾರಾಗ್ರಾಫ್ ಇದೆ, ನೋಡ್ಕೊಳ್ಳಿ ವರ್ಕ್ಬುಕ್ಕಲ್ಲಿ. ಆ ಪ್ಯಾರಾಗ್ರಾಫ್ನಲ್ಲಿ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ರಿಪೋರ್ಟೆಡ್ ಸ್ಪೀಚಿಗೆ ಬದಲಾಗಿದೆ, ಆದರೆ ನಿಮಗೆ ಬ್ಲ್ಯಾಂಕ್ಸ್ ಇದ್ದಾವೆ. ಆ ಬ್ಲ್ಯಾಂಕ್ಸ್ನ ಮಾತ್ರ ನೀವು ತುಂಬಿಸ್ಬೋದು. ಗೊತ್ತಾಯ್ತಾ? ನೋಡ್ಕೊಳ್ಳಿ ನಿಮ್ಮ ವರ್ಕ್ಬುಕ್ಕಲ್ಲಿ. ಲುಕ್ ಆ್ಯಟ್ ದಿ ಡೈಲಾಗ್. ನೋಡಿ, ನಾನು ಓದ್ತೀನಿ, ನೋಡ್ಕೊಳ್ಳಿ. ಲುಕ್ ಆ್ಯಟ್ ದಿ ಡೈಲಾಗ್ ಬಿಟ್ವೀನ್ ಆ್ಯನ್ ಅಮೇರಿಕನ್ and Swami Ramatirtha. Using the information, complete the paragraph by writing suitable word or phrases in space provided. ಗೊತ್ತಾಯ್ತಾ? ಆ ಇನ್ಫಾರ್ಮೇಷನ್ನ ಉಪಯೋಗಿಸ್ಕೊಂಡು ನಿಮ್ಮ ವರ್ಕ್ಬುಕ್ನಲ್ಲಿರುವಂತಹ ಸ್ಪೇಸಸ್ನ ನೀವು ಫಿಲಪ್ ಮಾಡಬೇಕು. ಯು ವಿಲ್ ಹ್ಯಾವ್ ಟು ಫಿಲಪ್ ದಿ ಸ್ಪೇಸಸ್. ಅಲ್ಲಿ ನಿಮಗೇನಿದೆ ಅದೊಂದು ಡೈಲಾಗ್ ರೀತಿಯಲ್ಲಿದೆ, ಪ್ರಬಂಧದ ರೀತಿಯಲ್ಲಿಲ್ಲ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಡೈಲಾಗ್. ಅಮೇರಿಕನ್, ಅದಾದಮೇಲೆ ಕೋಲನ್, ಜೆಂಟಲ್ಮೆನ್, ವೇರ್ ಈಸ್ ಯುವರ್ ಲಗೇಜ್ ಅಂತ ಇದೆ. ಅಮೇರಿಕನ್ ಸೆಡ್ ಅಂತಿಲ್ಲ. ಸೊ ನಾವೇನು ಮಾಡ್ತೀವಿ? ಅಮೇರಿಕನ್ ಹೇಳ್ತಾ ಇದ್ದಾನೆ. ಸೊ ನಮಗೆ ಡ್ರಾಮಾ ಸನ್ನಿ ಮಾರ್ನಿಂಗಿಂದ ಈ ಡೈಲಾಗ್ ಬಂದರೆ ಇದೇ ಥರ ಬರುತ್ತೆ. ದಿ ಡೈಲಾಗ್ ವಿಲ್ ಬಿ ಇನ್ ದಿ ಸೇಮ್ ವೇ ವೆನ್ ಇಟ್ ಈಸ್ ಆಸ್ಕ್ಡ್ ಫ್ರಮ್ ದಿ one act play Sunny Morning. Okay, so what you have to do? American, after American you have got colon. Gentlemen, where is your luggage? Gentlemen, where is your luggage? These are the words that is to be changed to reported speech. Swami Ramatirtha, my whole luggage is on my body. Swami Ramatirtha ಏನು ಹೇಳ್ತಾರೆ? ನನ್ನ ಹತ್ರ ಲಗೇಜ್ ಇಲ್ಲ ಅಂತ ಹೇಳಲ್ಲ. ಮೈ ಹೋಲ್ ಲಗೇಜ್ ಈಸ್ ಆನ್ ಮೈ ಬಾಡಿ ಅಂತಾರೆ. ಅಮೇರಿಕನ್ ಮತ್ತೆ ಕೇಳ್ತಾನೆ, ವೇರ್ ಈಸ್ ಯುವರ್ ಪರ್ಸ್? ವೇರ್ ಈಸ್ ಯುವರ್ ಪರ್ಸ್ ಅಂತಾನೆ. ಹಣ ಎಲ್ಲಿ? ಪರ್ಸಲ್ಲಿ ನಿಮ್ಮದು. ವೇರ್ ಈಸ್ ಯುವರ್ ಪರ್ಸ್?
ಸ್ವಾಮಿ ರಾಮತೀರ್ಥ ಹೇಳ್ತಾನೆ, ಐ ಡೋಂಟ್ ಪೊಸೆಸ್ ಎನಿ ಮನಿ ವಿತ್ ಮೀ, ಐ ಡೋಂಟ್ ಪೊಸೆಸ್ ಎನಿ ಮನಿ ವಿತ್ ಮೀ. ನನ್ನ ಹತ್ರ ಏನೂ ಹಣ ಇಲ್ಲ. ಪೊಸೆಸ್ ಅಂದರೆ ನಾನು ಯಾವುದೇ ಹಣನ ನನ್ನ ಹತ್ರ ಇಟ್ಕೊಂಡಿಲ್ಲ. ಐ ಡೋಂಟ್ ಪೊಸೆಸ್ ಎನಿ ಮನಿ ವಿತ್ ಮೀ. ಅಮೇರಿಕನ್, ಆಶ್ಚರ್ಯ ಆಗುತ್ತೆ. ಡು ಯು ಹ್ಯಾವ್ ಎನಿ ಫ್ರೆಂಡ್ ಇನ್ ಅಮೇರಿಕಾ? ಅರೆ ಯಾರ್, ಅಮೇರಿಕಾಗೆ ಬಂದು ನಿಮ್ಮ ಹತ್ರ ದುಡ್ಡಿಲ್ವಾ? ಡು ಯು ಹ್ಯಾವ್ ಎನಿ ಫ್ರೆಂಡ್ ಇನ್ ಅಮೇರಿಕಾ? ಅಮೇರಿಕಾದಲ್ಲಿ ಯಾರನ್ನ ಫ್ರೆಂಡ್ಸ್ ಇದ್ದಾರಾ? ರಾಮತೀರ್ಥ ಯೋಚನೆ ಮಾಡ್ತಾರೆ. ಎಸ್, ನೋಡಿ ಅಲ್ಲೇನಿದೆ, ಡೂ ಕನ್ಫರ್ಮೇಷನ್. ಅದು ಅಲ್ಲಿ ವೆರಿ ಹೂ ಈಸ್ ಯುವರ್ ಫ್ರೆಂಡ್ ಅಂತ ಕೇಳ್ತಾ ಇಲ್ಲ, ಡು ಯು ಹ್ಯಾವ್. ನಾನು ಡು ಯು ಹ್ಯಾವ್ ದಿ ವರ್ಕ್ ಬುಕ್ ಅಂತ ನಾನು ಕೇಳಿದ್ರೆ ನೀವೇನು ಹೇಳ್ತೀರಾ? ಎಸ್ ಅಂತ ಹೇಳ್ತೀರಾ ಅಥವಾ ನೋ ಅಂತ ಹೇಳ್ತೀರಾ? ಗೊತ್ತಾಯ್ತಾ? ಡು ಯು ಕಮ್ ಟು ಕಾಲೇಜ್ ರೆಗ್ಯುಲರ್ಲಿ ಒನ್ಸ್ ದಿ ಕಾಲೇಜ್ ಓಪನ್ಸ್? ಅವಾಗ ನೀವೇನು ಹೇಳ್ತೀರಾ? ಎಸ್ ಅಂತ ಹೇಳ್ತೀರಾ ಅಥವಾ ನೋ ಹೇಳ್ತೀರಾ? ಸೊ ಇಲ್ಲಿ ಕನ್ಫರ್ಮೇಷನ್ ಬಂದಾಗ ಡು ಯು ಹ್ಯಾವ್ ಎನಿ ಫ್ರೆಂಡ್ ಇನ್ ಅಮೇರಿಕಾ? ರಾಮತೀರ್ಥ ಹೇಳ್ತಾನೆ, ಎಸ್ ಐ ಹ್ಯಾವ್ ಒನ್. ಯು ಆರ್ ದಟ್ ಫ್ರೆಂಡ್ ಆಫ್ ಮೈನ್. ಹೌದು, ಐ ಹ್ಯಾವ್ ಒನ್ ಅಂದರೆ ನನಗೊಬ್ಬರು ಸ್ನೇಹಿತರಿದ್ದಾರೆ, ನೀನೇ ಆ ಸ್ನೇಹಿತ, ಯು ಆರ್ ದಿ ಫ್ರೆಂಡ್. ಸೊ ವರ್ಕ್ ಬುಕ್ಕಲ್ಲಿ ಇದನ್ನು ಡೈಲಾಗ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಇಟ್ ಇನ್ ದಿ ಫಾರ್ಮ್ ಆಫ್ ದಿ ಡೈಲಾಗ್. ಓಕೆ, ಅದ್ರ ಮೇಲೆ ನೀವು ಗಮನ ಇಡಿ. ಅದಾದಮೇಲೆ ನಿಮಗೆ ಫಿಲ್ ಅಪ್ ದಿ ಬ್ಲ್ಯಾಂಕ್ ಬಂದಿದೆ. ಸೊ ಆ ಫಿಲ್ ಅಪ್ ದಿ ಬ್ಲ್ಯಾಂಕ್ನ ಎಲ್ಲರೂ ಅಬ್ಸರ್ವ್ ಮಾಡಿ ನೋಡಿ. ನಾನು ಓದ್ತೀನಿ. ನಾನು ಓದಿದಾಗ ನೀವು ದಯವಿಟ್ಟು ನಿಮ್ಮ ವರ್ಕ್ ಬುಕ್ನ ನೀವು ಫೋಕಸ್ ಮಾಡಿ, ವರ್ಕ್ ಬುಕ್ನ ನೋಡಿ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ವೆನ್ ಸ್ವಾಮಿ ರಾಮತೀರ್ಥ ವಿಸಿಟೆಡ್ ಅಮೇರಿಕಾ, ಹಿ ಕೇಮ್ ಅಕ್ರಾಸ್ ಎನ್ ಅಮೇರಿಕನ್. ಇವಾಗ ಈ ಇಂಟ್ರಡಕ್ಷನ್ ನಮ್ಗಲ್ಲಿಲ್ಲ, ಗೊತ್ತಾಯ್ತಾ? ಡೈರೆಕ್ಟ್ ಸ್ಪೀಚ್ನಲ್ಲಿ ಇದೆಲ್ಲ ಇಲ್ಲ. ಸೊ ನಾವು ಡೈರೆಕ್ಟ್ ಸ್ಪೀಚ್ನಲ್ಲಿ ಇದನ್ನು ಪರಿಚಯ ಮಾಡ್ತಾ ಇದ್ದೀವಿ. ವಿ ಆರ್ ಇಂಟ್ರಡ್ಯೂಸಿಂಗ್ ದಿಸ್ ಇನ್ ಡೈರೆಕ್ಟ್ ಸ್ಪೀಚ್. ವೆನ್, ಯಾವಾಗಂದರೆ ಸ್ವಾಮಿ ರಾಮತೀರ್ಥ ವಿಸಿಟೆಡ್ ಅಮೇರಿಕಾ, ಅವ್ರು ಹೋದಾಗ, he came across an American who asked him dash. Who asked him dash. He replied to him. replied ನೋಡಿ, ಪ್ರಶ್ನೆಗೆ ರಿಪ್ಲೈ, ಎನ್ಕ್ವೈರಿಗೆ ರಿಪ್ಲೈಡ್ ಟು ಹಿಮ್ ದಟ್ ಡ್ಯಾಶ್ ಹೋಲ್ ಲಗೇಜ್. ಗೊತ್ತಾಯ್ತಾ? ಲಗೇಜ್ ಬಗ್ಗೆ ಕೇಳ್ತಾರೆ. ದ ಡ್ಯಾಶ್ ಹೋಲ್ ಲಗೇಜ್ ಡ್ಯಾಶ್ ಡ್ಯಾಶ್. ಆ ಡ್ಯಾಶಲ್ಲಿ ಏನಾಗಬೇಕು ಯೋಚನೆ ಮಾಡಿ. ದೆನ್ ದ ಅಮೇರಿಕನ್ ಆಸ್ಕ್ಡ್ ಹಿಮ್, ಮತ್ತೆ ಅಮೇರಿಕನ್ ಮುಂದುವರೆದು ಕೇಳ್ತಾರೆ ಏನಂದ್ಬಿಟ್ಟು, ಆಸ್ಕ್ಡ್ ಹಿಮ್ ಡ್ಯಾಶ್. ಸ್ವಾಮಿ ತೀರ್ಥ ರಿಪ್ಲೈಡ್ ದಟ್ ಡ್ಯಾಶ್. ಸ್ವಾಮಿ ತೀರ್ಥ ಏನು ಹೇಳಿದ್ರು? ಡ್ಯಾಶ್. ಡ್ಯಾಶ್ ಹೇಳಿದ್ರ? ಇಲ್ಲ, ಡ್ಯಾಶ್ನ ನೀವು ತುಂಬಿಸ್ಬೇಕು. ಓಕೆ, ದ ಅಮೇರಿಕನ್ ಆಸ್ಕ್ಡ್ ಡ್ಯಾಶ್. ಮತ್ತೆ ಅಮೇರಿಕನ್ ಕೇಳ್ತಾರೆ, ದ ಅಮೇರಿಕನ್ ಆಸ್ಕ್ಡ್ ಡ್ಯಾಶ್. ಏನಂತ ಕೇಳಿದ್ರು ಅಮೇರಿಕನ್, ಅದನ್ನು ಹೇಳಬೇಕು. ಆಮೇಲೆ ದ ಅಮೇರಿಕನ್ ಆಸ್ಕ್ಡ್ ಡ್ಯಾಶ್. ಸ್ವಾಮಿ ರಾಮತೀರ್ಥ ರಿಪ್ಲೈಡ್ ದಟ್ ಡ್ಯಾಶ್. ಸೊ ಈ ಡ್ಯಾಶಸ್ನೆಲ್ಲ ನಾವು ಓದಿದ್ವಿ. ಸೊ ಇವಾಗ ನಾವು ಡ್ಯಾಶಸ್ನ ಏನು ಮಾಡಬೇಕು? ವಿ ಹ್ಯಾವ್ ಟು ಫಿಲ್ ಅಪ್ ದೋಸ್ ಡ್ಯಾಶಸ್. ಓಕೆ, ನಾವು ಅಬ್ಸರ್ವ್, ಪ್ಲೀಸ್ ಅಬ್ಸರ್ವ್, ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇಟ್ ನಾವು. ವೆನ್ ಸ್ವಾಮಿ ರಾಮತೀರ್ಥ visited America, he came across an American who asked him where his luggage was. ಗೊತ್ತಾಯ್ತಾ? ಆ ಡ್ಯಾಶ್ನಲ್ಲಿ ಏನು ಹಾಕ್ತೀರಾ? ಆ ಡ್ಯಾಶ್ ಫಸ್ಟ್ ಬ್ಲ್ಯಾಂಕಲ್ಲಿ ಏನು ಮಾಡ್ತಾರೆ? ಸೊ ಹಿಮ್ ಇದೆಯಲ್ಲ, ಹಿಮ್ ಆದಮೇಲೆ ನೀವೇನು ಹಾಕ್ತೀರಾ? ಹೂ ಆಸ್ಕ್ಡ್ ಹಿಮ್ ವೇರ್ ಹಿಸ್ ಲಗೇಜ್ ವಾಸ್. ಗೊತ್ತಾಯ್ತಾ? ಅವನ ಲಗೇಜ್ ಎಲ್ಲಿತ್ತು ಅದನ್ನು ನಾವು ಹೇಳ್ತಾ ಇದ್ವಿ. he replied to him. Swami Tirtha replied to him that his whole luggage was on his body. ಗೊತ್ತಾಯ್ತಾ? ಆ ಡ್ಯಾಶಲ್ಲಿ ನೋಡಿ ನಾವೇನು ಹಾಕಬೇಕು? ಸ್ವಾಮಿ ತೀರ್ಥ ರಿಪ್ಲೈಡ್, he replied to him that his ಅಷ್ಟೇ ನೋಡಿ, ಪ್ರೊನೌನ್ ಮೈ ಹೋಲ್ ಲಗೇಜ್ ಆಗಿರೋದು, ಹಿಸ್ ಹೋಲ್ ಲಗೇಜ್ ವಾಸ್ ಆನ್ ಹಿಸ್ ಬಾಡಿ. ಗೊತ್ತಾಯ್ತಾ? ಸೊ ಆನ್ ಮೈ ಬಾಡಿ ಇರೋದೇನಾಯಿತು? ಆನ್ ಹಿಸ್ ಬಾಡಿ. he replied to him that his whole luggage was on his body. ಗೊತ್ತಾಗ್ತಾ ಇದೆಯಾ? then the American asked him ಏನಂದ್ಬಿಟ್ಟು? where his purse was. ಏನಂತ ಕೇಳ್ತಾರೆ? where his purse was. where was his purse ಅನ್ಬಾರ್ದು, ಆಯ್ತಪ್ಪ. ವೇರ್ ಹಿಸ್ ಪರ್ಸ್ ವಾಸ್, ವೇರ್ ಈಸ್ ಯುವರ್ ಪರ್ಸ್ ಅಂತ ನಾನು ಪ್ರಶ್ನೆ ಕೇಳ್ದಂಗೆ ಆಗುತ್ತೆ ಡೈರೆಕ್ಟ್. ವೇರ್ ಹಿಸ್ ಪರ್ಸ್ ವಾಸ್
ಆಯ್ತಾ? ಅದಕ್ಕೆ ವಾಟ್ ಈಸ್ ಸ್ವಾಮಿ ರಾಮತೀರ್ಥ's reply? Then Swami Ramatirtha replied that he didn't possess any money. Do not ಏನಾಗುತ್ತೆ did not. Present simple changes to past simple. ಪ್ರೆಸೆಂಟ್ ಸಿಂಪಲ್ ವರ್ತಮಾನ ಕಾಲದಲ್ಲಿರುವಂಥ ವಾಕ್ಯಗಳು ಭೂತಕಾಲಕ್ಕೆ ಬದಲಾಗುತ್ತೆ. ಡು ನಾಟ್ ಇರೋದು ಡಿಡ್ ನಾಟ್ ಆಗುತ್ತೆ. ಡಸ್ ನಾಟ್ ಇರೋದು ಡಿಡ್ ನಾಟ್ ಆಗುತ್ತೆ. ಗೊತ್ತಾಯ್ತಾ? ಡು ನಾಟ್ ಬಿಕಮ್ಸ್ ಡಿಡ್ ನಾಟ್. ಡಸ್ ನಾಟ್ ಬಿಕಮ್ ಡಿಡ್ ನಾಟ್. ಹಿ ಡಸ್ ನಾಟ್ ಕಮ್ ಏನಾಗುತ್ತೆ? ಹಿ ಡಿಡ್ ನಾಟ್ ಕಮ್. ಯು ಡು ನಾಟ್ ಕಮ್ ಏನಾಗುತ್ತೆ? ಯು ಡಿಡ್ ನಾಟ್ ಕಮ್. ಐ ಡು ನಾಟ್ ಪೊಸೆಸ್ ಏನಾಗುತ್ತೆ? ಹಿ ಡಿಡ್ ನಾಟ್ ಪೊಸೆಸ್ ಎನಿ ಮನಿ. ಗೊತ್ತಾಯ್ತು? ಪೊಸೆಸ್ ಅಂದರೆ ಇಟ್ಕೊಳ್ಳೋ, ಟು ಹ್ಯಾವ್, ಪೊಸೆಸ್, ಪೊಸೆಷನ್, ಪೊಸೆಸಿವ್. ಸೊ ಹಿ ಡಿಡ್ ನಾಟ್ ಪೊಸೆಸ್ ಎನಿ ಮನಿ. ದ ಅಮೇರಿಕನ್ ಆಸ್ಕ್ ಇಫ್ ಹಿ ಹ್ಯಾಡ್ ಎ ಫ್ರೆಂಡ್ ಇನ್ ಅಮೇರಿಕಾ. ಮತ್ತೆ ಕೇಳ್ತಾನೆ ಅಮೇರಿಕನ್, ನಿಮ್ಗೆ ಯಾರನ್ನ ಅಮೇರಿಕಾದಲ್ಲಿ ಫ್ರೆಂಡ್ಸ್ ಇದ್ದಾರಾ? ಸೊ ಅಲ್ಲಿ ಯಾವ ಬ್ಲ್ಯಾಂಕು? ವಾಟ್ ಆರ್ ಯು ಗೋಯಿಂಗ್ ಟು ಪುಟ್ ಇನ್ ದ ವಾಕ್? ದ ಅಮೇರಿಕನ್ ಆಸ್ಕ್ ಡ್ಯಾಶ್. ದ ಅಮೇರಿಕನ್ ಆಸ್ಕ್ ಇಫ್ ಹಿ ಹ್ಯಾಡ್ ಎನಿ ಫ್ರೆಂಡ್ ಇನ್ ಅಮೇರಿಕಾ. ಗೊತ್ತಾಯ್ತಾ? ಸೊ ಅಲ್ಲೇನಾಗ್ತೀರಾ? ಇಫ್ ಹಿ ಹ್ಯಾಡ್ ಎನಿ ಫ್ರೆಂಡ್ ಇನ್ ಅಮೇರಿಕಾ. ಅದಕ್ಕೆ ಸ್ವಾಮಿ ರಾಮತೀರ್ಥ ಏನು ಹೇಳ್ತಾರೆ? ರಿಪ್ಲೈಡ್ ದಟ್ ಹಿ ಹ್ಯಾಡ್ ಒನ್ ಆ್ಯಂಡ್ ಇಟ್ ವಾಸ್ ದಿ ಅಮೇರಿಕನ್ ಹಿಮ್ಸೆಲ್ಫ್. ಯು ಆರ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಡ್ಯಾಶಲ್ಲಿ ಏನು ಹೇಳ್ತೀರಾ? ಸ್ವಾಮಿ ರಾಮತೀರ್ಥ ರಿಪ್ಲೈಡ್ ದಟ್ ಹಿ ಹ್ಯಾಡ್ ಒನ್ ಆ್ಯಂಡ್ ಹಿ ವಾಸ್ ದಟ್ ಫ್ರೆಂಡ್ himself. And he was that friend himself. Okay. So ಇವಾಗ ನಾವು ಏನು ಮಾಡಿದ್ದೀವಿ ಅಂತೆ? ವಾಟ್ ಹ್ಯಾವ್ ವಿ ಡನ್ ನೌ? ದ ಎಕ್ಸಾಂಪಲ್ ವಿಚ್ ಈಸ್ ಗಿವನ್ ಇನ್ ಯುವರ್ ವರ್ಕ್ ಬುಕ್, ವಿ ಹ್ಯಾವ್ ಸಾಲ್ವ್ಡ್ ದಿ example which is given in your workbook. This example is very important for you so that you will understand how to change the pronouns, how to change the adverb of time, how to change the sentences which are given in dialogue form to paragraph form in reported speech. Right? So from here, let us go to the next step. So when we are learning these things, we have to observe the changes. What is the first change given? No inverted commas in indirect speech. So don't use inverted commas. Okay, inverted commas don't use in reported speech or indirect speech. When the reporting verb is in past tense, second rule, when the reporting verb is in past tense, when the reporting verb is in past tense, the tense of the verb in reported speech is changed. The tense of the verb in reported speech is changed. Okay, then the tense of the verb in the reported speech is changed from present to the corresponding past. Okay, so all this is there very clearly in your workbook, which you'll have to go through and try to understand. So when the reporting verb is in the past, ಇವಾಗೆ ರಾಮಕೃಷ್ಣ ಸೇಸ್, ಇಮ್ಯಾಜಿನ್ ಮಾಡೋಣ, ರಾಮಕೃಷ್ಣ ಸೇಸ್ ದಿ ಅರ್ತ್ ಈಸ್ ರೌಂಡ್. ಅವಾಗ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ರಾಮಕೃಷ್ಣ ಸೇಸ್ ದಿ ಅರ್ತ್ ಈಸ್ ರೌಂಡೇ. ಒಂದು ವೇಳೆ ರಾಮಕೃಷ್ಣ ಸೆಡ್
ದಿ ಅರ್ತ್ ಈಸ್ ರೌಂಡ್ ಅಂತ ಹೇಳಿದ್ರೆ ಅವಾಗ ನೀವೇನು ಮಾಡಿ, ರಾಮಕೃಷ್ಣ ಸೆಡ್ ದಿ ಅರ್ತ್ ವಾಸ್ ರೌಂಡ್. ಕಾರಣ ಏನಪ್ಪ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ವರ್ಬ್ ನಿಮಗೆ ಅಲ್ಲಿ ಪಾಸ್ಟ್ ಟೆನ್ಸಲ್ಲಿದ್ದಾಗ, ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದ್ದಾಗ ನೀವು ಮೇನ್ ವರ್ಬ್ ಏನು ಬರುತ್ತೆ ಅದನ್ನು ಕೂಡ ನೀವು ಪಾಸ್ಟ್ ಟೆನ್ಸ್ಗೆ ಬದಲಾಯಿಸಿ. ಸೊ ರಿಪೋರ್ಟಿಂಗ್ ವರ್ಬ್ಗೆ ನಿಮಗೆ 1 ಮಾರ್ಕ್ ಇದೆ. ಇದನ್ನು ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಆ 1 ಮಾರ್ಕ್ನ ನೀವು ವೇಸ್ಟ್ ಮಾಡಬೇಡಿ, ಗೊತ್ತಾಯ್ತಾ? ರಿಪೋರ್ಟಿಂಗ್ ವರ್ಬ್ ಯಾವಾಗ ಬರುತ್ತೆ? ಸ್ಪೀಕರಿನ ಹೆಸರಿನ ನಂತರ, ಆಫ್ಟರ್ ದಿ ಸ್ಪೀಕರ್ ಆ ಹೆಸರಿನ ನಂತರ ಬರುತ್ತೆ. ಆದರೆ ಡೈಲಾಗ್ ಫಾರ್ಮಲ್ಲಿ ಬಂದಾಗ ರಿಪೋರ್ಟಿಂಗ್ ವರ್ಬ್ ಇರೋದಿಲ್ಲ. ಡೊನಲ್ ಆರ ಆದಮೇಲೆ ಕೋಲನ್ ಇರುತ್ತೆ ಅಷ್ಟೇ, ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಇರೋದಿಲ್ಲ. ವೆನ್ ಯು ಲುಕ್ ಎಟ್ ದಿ ಸೆಂಟೆನ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೂಡ್ ಆಫ್ ದಿ ಎಕ್ಸ್ಪ್ರೆಷನ್. ಅದು ಆರ್ಡರ್ಡಾ, ರಿಕ್ವೆಸ್ಟೆಡಾ, ಪ್ಲೀಡೆಡ್ಡಾ, ಜೋಕ್ಡಾ, ರಿಡಿಕೂಲ್ಡಾ, ವಾಟ್ ಅನ್ನೋದು ನಾವು ಅಲ್ಲಿ ನೋಡಬೇಕು. ಸೊ ಇಲ್ಲಿ ರಿಪೋರ್ಟೆಡ್ ವರ್ಬ್ಸ್ನ ನಾವೊಂದು ಲಿಸ್ಟ್ ತಗೊತೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ಎ ಲಿಸ್ಟ್ ಆಫ್ ರಿಪೋರ್ಟಿಂಗ್ ವರ್ಬ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ದಿ ರಿಪೋರ್ಟಿಂಗ್ ವರ್ಬ್ಸ್ ಅಕಾರ್ಡಿಂಗ್ಲಿ, ಗೊತ್ತಾಯ್ತಾ? ಸೊ ಇಲ್ಲಿ ಈ 2 ಬದಲಾವಣೆಗಳ ಜೊತೆ ನೆಕ್ಸ್ಟ್ ನೀವೇನು ನೆನ್ಪಿಟ್ಕೋಬೇಕು, ಇವುಗಳನ್ನ ನೀವು ಬರ್ಕೊಳ್ಳಿ. ಪ್ಲೀಸ್ ರೈಟ್ ಡೌನ್ ದ ಚೇಂಜ್ ಇನ್ ದಿ ವರ್ಬ್. Please write down these changes. If these changes you write down, it will be very good. Direct speech. So, direct speech to indirect speech. Okay, direct speech, indirect speech. Now, do and does. ಇಲ್ಲೇನಾಗುತ್ತೆ? ಡಿಡ್ ಆಗುತ್ತೆ. V1 V1s ಇದ್ರೆ ಇಲ್ಲಿ V2 ಬರುತ್ತೆ. V1 ಅಥವಾ V1s ಇದ್ರೆ V2 ಬರುತ್ತೆ. ಡೂ ಆ್ಯಂಡ್ ಡಸ್ ಇದ್ರೆ ಡಿಡ್ ಆಗುತ್ತೆ. ಆಮ್, ಈಸ್, ಆರ್ changes to was, were. Am is or changes to was and were. Has and have changes to had. Have and has changes to had. Did changes to had done. ಇದು ಪಾಸ್ಟ್ ಪರ್ಫೆಕ್ಟ್. ಡಿಡ್ ಅನ್ನೋದೇನಾಯಿತು? That is in past perfect. Okay, did changes to had done. Remember the changes. You have to practice accordingly. You have to practice accordingly. Okay, when you practice accordingly, you will get was doing. Was doing present continuous. It changes to past perfect continuous. Past continuous changes to past perfect continuous. Had been doing. ಗೊತ್ತಾಯ್ತಾ? was doing changes to had been doing. Shall changes to should. Shall changes to should. ಕೆಲವು ಸಲ ನೀವು ಇದನ್ನ would ಕೂಡ ಬದಲಾಯಿಸಬಹುದು. Sometimes you can change it to would also, no changes. Will changes to would. ಡೈರೆಕ್ಟ್ ಸ್ಪೀಚ್ನಲ್ಲಿ ವಿಲ್ ಇದ್ರೆ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ವುಡ್. ಮೇ changes to might. Can changes to could. Okay, so when you are observing these changes, you should remember all these things. ಇವೆಲ್ಲ ಚೇಂಜಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್. Without practice it is not possible. Please don't forget the simple formula. Practice makes a man perfect.
because every man is born imperfect. We are not born perfect, but it is only practice which makes us perfect. So you have to practice. Must anta idre had to. If you have must, it changes to had to. This changes to that. This changes to that. These changes to those. These changes to those. Now changes to then. Now changes to then. Ago changes to before. Ago changes to before. Write down all these changes. You should be thorough with this. Okay. All these are adverbs of time. When you are learning the adverbs of time, you have to be thorough with it. Because when you are reporting after the words are spoken. ನೀವು ರಿಪೋರ್ಟೆಡ್ ಸ್ಪೀಚು ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡಿರೋ ನಂತರ ನೀವು ಹೇಳ್ತಾ ಇದ್ದೀರಾ. ಹಾಗಾಗಿ ಅದು ವರ್ತಮಾನ ಕಾಲದಿಂದ ಭೂತಕಾಲಕ್ಕೆ ಬರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಕಮ್ಸ್ ಫ್ರಮ್ ಪ್ರೆಸೆಂಟ್ ಟು ಪಾಸ್ಟ್. ನಿಯರ್ನೆಸ್ ಇಸ್ ಚೇಂಜ್ಡ್ ಟು ರಿಮೋಟ್ನೆಸ್. ದಿಸ್ ಈಸ್ ಚೇಂಜ್ಡ್ ಟು ದಟ್. These is changed to those. Here is changed to there. Today is changed to that day. Tomorrow is changed to the next day. Yesterday is changed to the previous day. So all these changes you have to remember and practice. Okay. So today changes to that day. Today changes to that day. Yesterday. The previous day. Tomorrow, the next day. Tomorrow changes to the next day.